ಪ್ರಾಣಾಯಾಮದಲ್ಲಿ ನಮ್ಮ ದೇಹನ ವಿಭಾಗ ಪ್ರಾಣಾಯಾಮದಲ್ಲಿ ಕೆಲವು ಭಾಗಗಳನ್ನು ಯಾವ ರೀತಿ ನಾವು ಗುರುತಿಸ್ಕೊಂಡು ಮಾಡಬೇಕಂತ. ನಮ್ಮ ರಿಬ್ಸ್ ಇದೆಯಲ್ಲ, ಈ ರಿಬ್ಸನ್ನ ಮುಟ್ಟು ನೋಡ್ಕೊಳ್ಬೇಕು. ಸುಮ್ಮನೆ ಎಲ್ಲಿ ಅಂದರೆ ಅಲ್ಲಿ ಕೈ ಇಟ್ಕೊಳ್ಬಾರ್ದು. ರಿಬ್ಸನ್ನು ಮುಟ್ಟು ನೋಡಿಕೊಂಡ್ರೆ ನಿಮಗೆ ಕೈಗೆ ಸಿಗುತ್ತೆ. ರಿಬ್ ಸ್ವಲ್ಪ ದಪ್ಪ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಹುಡುಕ್ಬೇಕು. ಆ ಲೋಯೆಸ್ಟ್ ರಿಬ್ ಹತ್ರ ನಿಮ್ಮ ಕೈ ಹೀಗೆ ಮಾಡಿದ್ರೆ ಹೀಗೆ ಸಿಗುತ್ತೆ. ಲೋಯೆಸ್ಟ್ ರಿಬ್ ಹತ್ರ ಬಂದಾಗ ಈ ಮಧ್ಯದ ಭಾಗ ಇದೆಯಲ್ಲ, ಇದು ಕರೆಕ್ಟಾಗಿ ಅಲ್ಲಿ ಕೂತ್ಕೋಬೇಕು, ರಿಬ್ ಹತ್ರ ಕೂತ್ಕೋಬೇಕು. ಇದು ನೋಡ್ಕೋಬೇಕು, ಈ ಪೊಸಿಷನ್ನ ನೋಡ್ಕೋಬೇಕು. ನೋಡಿಕೊಂಡು ಈ ಬೆನ್ನನ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ಎಲ್ಬೋಸ್ನ ಮುಂದೆ ಮಾಡಬೇಕು. ಹೀಗೆ ಮಾಡುವಾಗ ಒಂದು ಭಾಗ ನಾವಿವಾಗ ಆಬ್ಡಮನ್ ಕೆಳಭಾಗ, ಅಂದರೆ ನಾವಿವಾಗ ನಮ್ಮ ಶ್ವಾಸಕೋಶದ ಲೋವರ್ ಲೋಬ್ ಆಫ್ ದಿ ಲಂಗ್ ಇದ್ರ ಕಡೆ ಗಮನ ಕೊಟ್ಟಿದ್ದೀವಿ. ಶ್ವಾಸಕೋಶದ ಒಂದು ಒಳ್ಳೆ ವ್ಯಾಯಾಮ ಇದರಿಂದ ಆಗುತ್ತೆ. ನಾವು ಕೆಳಗಡೆ ಭಾಗದ ಲಂಗ್ ಆಕ್ಟಿವೇಟ್ ಆದರೆ ಆಬ್ಡಮನ್ನಲ್ಲಿ ಎಕ್ಸ್ಪಾನ್ಷನ್ ಕಂಟ್ರಾಕ್ಷನ್ ಆಗುತ್ತೆ. ಈಗ ನಮ್ಮ ಹೊಟ್ಟೆ ಭಾಗ ಅಂದರೆ ಕೆಳಗಡೆ ಕಿಬ್ಬೊಟ್ಟೆ ಕೆಳಗಡೆ ಭಾಗ ಗಮನಿಸಿ. ಫಸ್ಟು ಗಾಳಿನ ಹೊರಗಡೆ ಹಾಕೋದ್ರಿಂದ ಪ್ರಾಣಾಯಾಮ ಪ್ರಾರಂಭ ಮಾಡ್ತೀವಿ. ಯಾವುದೇ ಪ್ರಾಣಾಯಾಮ ಪ್ರಾರಂಭ ಮಾಡಬೇಕಾದ್ರೂ ಎಕ್ಸಲೇಷನಿಂದ ಶುರು ಆಗಬೇಕು. ಎಕ್ಸಲೇಷನ್ ಮಾಡುವಾಗ ಗಂಟ್ಲಲ್ಲಿ ಶಬ್ದ ಮಾಡಿಕೊಂಡು ಗಂಟ್ಲನ್ನ ಚಿಕ್ಕದಾಗಿ ಮಾಡಿಕೊಂಡು ಜೆಟ್ಟಲ್ಲಿ ಯಾವ ರೀತಿ ನೀರು ಹೋಗುತ್ತಲ್ಲ ಆ ರೀತಿ ಗಾಳಿ ಹೋಗಬೇಕು. ಆ ರೀತಿ ಮಾಡಿದಾಗ ಎರಡೂ ಕೈ ಹತ್ತಿರ ಬರುತ್ತೆ, ಸ್ಕ್ವೀಸ್ ಆಗುತ್ತೆ ಹೊಟ್ಟೆ, ಅದನ್ನು ಗಮನಿಸಬೇಕು. ಈ ಬಲೂನ್ ಗಾಳಿ ತುಂಬಿಕೊಂಡ್ರೆ ಹೇಗಾಗುತ್ತೆ ಹಾಗೆ ಕೈ ದೂರ ಬರುತ್ತೆ. ಒಂದು ಸ್ವಲ್ಪ ದಿನ ನೀವೇನೇ ಕೈನ ದೂರ ತಂದ್ಕೊಳ್ಳಿ, ಆಮೇಲೆ ಕೈ ಹತ್ತಿರ ತೊಗೊಂಡೋಗಿ. ಬಲೂನ್ ಕಂಟ್ರಾಕ್ಟ್ ಆದರೆ ಗಾಳಿ ಎಲ್ಲ ಹೋಗಿರುತ್ತೆ, ಖಾಲಿ ಆಗುತ್ತೆ. ಆ ಖಾಲಿ ಜಾಗನ ಎಕ್ಸ್ಪೀರಿಯನ್ಸ್ ಮಾಡೋದೇ ಇರುತ್ತೆ. ಆ ಖಾಲಿ ಜಾಗನ ಎಕ್ಸ್ಪೀರಿಯನ್ಸ್ ಮಾಡೋದು ಹೊಟ್ಟೆ ತುಂಬ ಗಾಳಿನ ತುಂಬಿಕೊಂಡಾಗ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ಇದು ರಿಬ್ ಕೆಳಗಡೆ ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಹೇಳಿದೆ. ಎರಡನೇದು ಈ ಭಾಗಕ್ಕೆ ಮಧ್ಯಮ ಅಂತ ಹೇಳ್ತೀವಿ. ಇದು ಕನಿಷ್ಠ, ಇದು ಮಧ್ಯಮ ಪ್ರಾಣಾಯಾಮ ಮಾಡಬೇಕಾದ್ರೆ ಇಲ್ಲಿ ಒಂದು ಮಸಲ್ ಇದೆ, ಇದಕ್ಕೆ ಪೆಕ್ಟೋರಲ್ ಮಸಲ್ ಅಂತ ಕರೀತಾರೆ. ಇದು ಹಿಂಭಾಗದಲ್ಲಿ ನಿಮ್ಮ ಹೆಬ್ಬೆರಳು ಹೋಗಬೇಕು. ಅಂದರೆ ನಾವು ಕೈಯನ್ನು ಪೂರ್ತಿ ಎತ್ತಬೇಕು, ಬಾಡಿನ ಕಂಪ್ಲೀಟ್ ಸ್ಟ್ರೆಚ್ ಮಾಡಬೇಕು. ಈ ಸ್ಟ್ರೆಚ್ಚನ್ನು ರಿಟೈನ್ ಮಾಡಿ ಈ ಬೆರಳನ್ನು ಈ ರೀತಿ ತಂದು ಇಲ್ಲಿ ಹಿಂದ್ಗಡೆ ಹೀಗೆ ಇಟ್ಕೊಂಡು ಈ ಥರ ಇಟ್ಕೋಬೇಕು. 4 ಬೆರಳು ಜೊತೆಯಲ್ಲಿರಬೇಕು ಫ್ಲ್ಯಾಟಾಗಿ. ಈ ಥರ ಗಾಳಿನ ಬಿಡುವಾಗ ಚೆನ್ನಾಗಿ ಕಂಟ್ರಾಕ್ಟ್ ಆಗುತ್ತೆ. ಚೆಸ್ಟ್ ಆಮೇಲೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಚೆಸ್ಟದು ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ಶ್ವಾಸಕೋಶದ ಮಧ್ಯದ ಲೋಬನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ರಾಣಚಲನೆ ಈ ಭಾಗಕ್ಕಾಗುತ್ತೆ. ಮೊದಲು ಈ ವಿಭಾಗದಲ್ಲಿ ನಮ್ಮ ದೇಹನ 3 ಭಾಗ ಮಾಡ್ತೀವಲ್ಲ, ಇಲ್ಲಿಂದ ಮೇಲಕ್ಕೆ ಹೋಗುವಾಗ ಶೋಲ್ಡ್ರು ಕೂಡ ಚೆನ್ನಾಗಿ, ಆಮೇಲೆ ಫೇಸು ಮತ್ತು ತಲೆ ಇದಕ್ಕೆಲ್ಲ ಹೋಗಬೇಕಾದ್ರೆ ಒಂದು ರೋಪ್ ಕಟ್ಕೊಳ್ಬೋದು. ಇಲ್ಲದೇ ಇದ್ದರೆ ನೀವು ಕೈ ಆದರೆ ಈ ಕೈ ಎರಡೂ ಹೀಗೆ ಹೋಗಿರ್ಬೇಕು, ಹಿಂದೆ ಪೂರ ಕಿವಿ ಹಿಂಭಾಗಕ್ಕೆ ಹೋಗಬೇಕು. ನೋಡ್ಕೊಳ್ಬೇಕು, ಬೆನ್ನು ಪೂರ್ತಿ ನೇರ ಆಗಿರಬೇಕು. ಇದನ್ನು ತಿರುಗಿಸಿ ನಿಧಾನವಾಗಿ ಈ ರೀತಿ ಮಡಚಬೇಕು. ಹೀಗೆ ಮಡಚಿದಾಗ ಕಿವಿ ಹಿಂದೆ ತೋಳಿರಬೇಕು. ಇದನ್ನು ಜ್ಯೇಷ್ಠ ಅಂತ. ಇದು ಯೂಶಲಿ ಕೆಲವರಿಗೆ ನಿಲ್ಲಲ್ಲ, ಹೀಗೇ ಬಂದ್ಬಿಡುತ್ತೆ, ಜಾರ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ಕೈಗೆ ನಾವು ಬೆಲ್ಟನ್ನು ಹಾಕಿ ಹಿಂದಕ್ಕೆ ಹೋಗಿ ಈ ರೀತಿ ಬೆಲ್ಟ್ ಹಾಕಿದಾಗ ನಿಲ್ಲುತ್ತೆ. ಆವಾಗ ತುಂಬ ಹೊತ್ತು ನೀವು ಆಸನದಲ್ಲಿ ಇರ್ಬೋದು. ಅದು ನೆಕ್ಸ್ಟ್ ಪ್ರಾಣಾಯಾಮ ಮಾಡುವಾಗ ಬೆಲ್ಟ್ ಹಾಕಿ ತೋರಿಸ್ತೀನಿ ಹಿಂಭಾಗದಿಂದ. ಆ ರೀತಿ ಮಾಡಬೇಕು. ಇದನ್ನು ಹೀಗೆ ಮಾಡಿದಾಗ ಸುಮಾರು ಪ್ರಾರಂಭದಲ್ಲಿ 8ರಿಂದ 15 ಸತಿ ಚೆನ್ನಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ದೌತಿ ಕೂಲ್ ಆಗೋಕ್ಕೆ ದೌತಿ ಮಾಡ್ತೀವಿ. ದೌತಿ ಮಾಡುವಾಗ ಕೆಲವರಿಗೆ ಹೊಟ್ಟೆ ಅಡ್ಡ ಇರುತ್ತೆ. ಅದಕ್ಕೆ ನೀವು ಎಷ್ಟು ಬಗ್ತೀರಾ ಅನ್ನೋದು ಮುಖ್ಯ ಅಲ್ಲ, ಹೊಟ್ಟೆ ಖಾಲಿ ಆಗೋದು ಮುಖ್ಯ. 2 ಕೈಯನ್ನು ಈ ಥರ ಇಟ್ಕೊಂಡು ಬಗ್ಬೇಕು. ಬ್ಲೋ ಮಾಡ್ತಾ ಕ್ಯಾಂಡಲ್ ಆಫ್ ಮಾಡ್ತೀರಲ್ಲ, ಆ ಥರ ಮಾಡಿದಾಗ ಹೊಟ್ಟೆ ಸ್ವಲ್ಪ ಖಾಲಿ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡಿದಾಗ ಹೊಟ್ಟೆ ಖಾಲಿ ಆಗುತ್ತೆ. ಎಷ್ಟು ಸತಿಯ ಮಾಡ್ತಿರೋ ಮಾಡಿ, ಹೊಟ್ಟೆ ಖಾಲಿ ಆಗೋದು ಮುಖ್ಯ. ಖಾಲಿ ಜಾಗನ ಸ್ವಲ್ಪ ಹೊತ್ತು ಹಿಡ್ಕೋಬೇಕು.
ಈ ರೀತಿ. ಇದನ್ನು ನಾವು ಜ್ಯೇಷ್ಠ ಪ್ರಾಣಾಯಾಮ ಆದಮೇಲೆ ದೌತಿ ಮಾಡ್ತೀವಿ. ಇದು ಬೇಸಿಕ್ ಪ್ರಾಣಾಯಾಮ. ನಮ್ಮ ಭಾಗನ 3 ಭಾಗ ಮಾಡಿಕೊಂಡು ಮಾಡೋದು. ಯಾವುದೇ ಪ್ರಾಣಾಯಾಮ ಮಾಡಬೇಕು ಮುಂಚೆ ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಕೊಳ್ಳಿ. ನಮ್ಮ ಕೈ ಯಾವ ಥರ ನಾವು ಇಡ್ತೀವಿ ಆ ರೀತಿ ಪ್ರಾಣ ಚಲನೆ ಆಗುತ್ತೆ. ಈವನ್ ಡ್ಯಾನ್ಸ್ ಮಾಡುವಾಗಲೂ ಅಷ್ಟೇ, ಮುದ್ರಾಗಳನ್ನ ಹಾಕುವಾಗ ಎಲ್ಲ ಕೈ ಚಲನೆ ಎಲ್ಲಿರುತ್ತೆ, ನಿಮ್ಮ ಕಣ್ಣು ಚಲನೆ ಅಲ್ಲಿರುತ್ತೆ, ಮನಸ್ಸು ಚಲನೆ ಅಲ್ಲಿರುತ್ತೆ, ನಮ್ಮ ಅರಿವಿನ ಚಲನೆ ಆ ರೀತಿ ಇರುತ್ತೆ. ಹಾಗೆ ನಮ್ಮ ಒಳಗಡೆನೂ ಕೂಡ ನಾವು ಕಂಪ್ಲೀಟಾಗಿ ನಮ್ಮ ಪ್ರಾಣಶಕ್ತಿಯನ್ನು ಎಲ್ಲಿಗೆ ಬೇಕಾದ್ರೂ ಆ ಡೈರೆಕ್ಷನಲ್ಲಿ ಮುದ್ರಾಗಳ ಮೂಲಕ ನಾವು ಕಳಿಸ್ಬೋದು, ಚಾನಲೈಸ್ ಮಾಡ್ಬೋದು, ಎಮೋಷನ್ನ ಚಾನಲೈಸ್ ಮಾಡ್ಬೋದು, ಎನರ್ಜಿ ಚಾನಲೈಸ್ ಮಾಡ್ಬೋದು, ಬಾಡಿನಲ್ಲಿ ಮ್ಯೂಕಸ್ನ ಚಾನಲೈಸ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಒಂದೊಂದು ಚಾನಲ್ ಇರುತ್ತೆ. ಆ ಚಾನಲ್ನಲ್ಲಿ ಅದು ಕಂಪ್ಲೀಟಾಗಿ ಮೂವ್ ಆಗ್ತಾ ಇದ್ರೆ, ಆ ಮೂಮೆಂಟ್ ಇದ್ದರೆ ಮಾತ್ರ ಕ್ರಿಯೇಟಿವಿಟಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಎಲ್ಲಿ ಮೂಮೆಂಟ್ ಸ್ಟಾಪ್ ಆಗುತ್ತೆ ನಮ್ಮಲ್ಲಿ ಡಿಸ್ಟ್ರಕ್ಟಿವ್ ಪವರ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಆಗಲ್ಲ. ಸ್ಟಾಪ್ ಆದ ತಕ್ಷಣ ಎನರ್ಜಿ ಬ್ಲಾಕ್ ಆಗುತ್ತೆ, ಟಾಕ್ಸಿನ್ಸ್ ಬ್ಲಾಕ್ ಆಗುತ್ತೆ, ನಮಗೆ ಕಾಯಿಲೆ ರೂಪದಲ್ಲಿ ಕಾಣಿಸುತ್ತೆ. ನಾವು ಅದಕ್ಕೋದೇ ಹೆಸರಿಡ್ತೀವಿ. ಕಾಯಿಲೆ ಬರೋದೇನೆ ನಮ್ಮ ಮಾನಸಿಕ ಮತ್ತು ದೈಹಿಕವಾದ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಯಾವಾಗಲೂ ಫ್ಲೋ ಇರಬೇಕು, ಲೈಫೇ ಫ್ಲೋ. ಅದರಲ್ಲಿ ಫ್ಲೋ, ನಮ್ಮ ಥಾಟ್ಸ್ ಫ್ಲೋ ಆಗ್ತಾ ಇರಬೇಕು. ಎಲ್ಲೂ ಕಟ್ಕೋಬಾರ್ದು, ಯಾವುದನ್ನು ಹಿಡ್ಕೋಬಾರ್ದು. ಮುದ್ರಾ ಪ್ರಾಣಾಯಾಮವನ್ನು ನಾಳೆ ಹೇಳ್ಕೊಡ್ತೀವಿ. ಇದೆರಡು ಜ್ಞಾಪಕ ಇಟ್ಕೊಳ್ಳಿ. ಕನಿಷ್ಠ, ಮಧ್ಯಮ, ಜ್ಯೇಷ್ಠ, 3 ಸತಿ ದೌತಿ. ಇದಾದಮೇಲೆ ಮುದ್ರಾ ಪ್ರಾಣಾಯಾಮ.